ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ TH ನಾಯ್ಕೋಡಿ. ಬೆಲೆ ಸಿಗದೆ ಬೇಸತ್ತ ರೈತರು, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಆಗ್ರಹ. ಶಾಸಕ ಕಚೇರಿಗೆ ರೈತ ಸಂಘದಿಂದ ಮನವಿ ಸಲ್ಲಿಕೆ. ವಿವಿಧ ಬೆಳೆಗೆ ಸರಿಯಾದ ಬೆಂಬಲ ದರ ಸಿಗದೆ ಸಂಕಷ್ಟ ಅನುಭವಿಸುತ್ತಿರುವ ರೈತರು ಈಗ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟ ತಣ್ಣಗಾದ ಕೆಲವೇ ದಿನಗಳಲ್ಲಿ ಇದೀಗ ಮೆಕ್ಕೆಜೋಳ ಬೆಳೆಗಾರರು ಅಸಮಾಧಾನ ಉಗ್ರ ಸ್ವರೂಪ ಪಡೆದುಕೊಂಡಿದೆ. ದಿನದಿಂದ ದಿನಕ್ಕೆ ಮೆಕ್ಕೆಜೋಳದ ದರ ಕುಸಿತಗೊಂಡಿರುವುದರಿಂದ ಈ ವರ್ಷ ಬೆಳೆಗಾರರು ಭಾರಿ ನಷ್ಟಕ್ಕೆ ಒಳಗಾಗಿದ್ದಾರೆ. ಬೆಂಬಲ ಬೆಲೆ ಖರೀದಿ ಕೇಂದ್ರಗಳ ಅಭಾವದಿಂದಾಗಿ ರೈತರು ಹೊಲ ಗದ್ದೆ ಬಿಟ್ಟು ಬೀದಿಗೆ ಇಳುವಂತಹ ಪರಿಸ್ಥಿತಿ ಉಂಟಾಗಿದ್ದು, ರಾತ್ರಿ ಹಗಲಿ ಹೋರಾಟ ನಡೆಸಿ ಬೆಂಬಲ ಬೆಲೆ ಕೇಂದ್ರವನ್ನು ಕರೆಸಿಕೊಳ್ಳುವುದು ಅನಿವಾರ್ಯವಿದೆ ಎಂದು ರೈತರು ತಿಳಿಸಿದರು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕು. ಕನ್ನಡ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪಕೋಳೂರು ನೇತೃತ್ವದಲ್ಲಿ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ತಾಲೂಕು ಕಚೇರಿಗೆ ತೆರಳಿ ಮನವಿ ಸಲ್ಲಿಸಲಾಯಿತು. ಶಾಸಕ ರಾಯರೆಡ್ಡಿ ಅವರ ಆಪ್ತ ಕಾರ್ಯದರ್ಶಿ ಪದ್ಮನಾಮ ಅವರಿಗೆ ಮನವಿ ಪತ್ರ ಒಪ್ಪಿಸಲಾಯಿತು. ಪ್ರತಿ ವರ್ಷ ಪ್ರತಿ ಬೆಳೆಗಾಗಿ ಬೀದಿಗಿಳಿದು ಹೋರಾಟ ಮಾಡುವುದು ರೈತರಿಗೆ ಬಹಳ ಕಷ್ಟಕರ. ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿದರೆ ಅಭಿವೃದ್ಧಿ ಕಾರ್ಯಗಳು ಸುಗಮವಾಗುತ್ತವೆ ಮತ್ತು ರೈತರು ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಒದಗುತ್ತದೆ. ಡಿಸೆಂಬರ್ 8ರಂದು ನಡೆಯುವ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯದ ರೈತರಿಗೆ ಬಡ್ಡಿ ಸಮೇತ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಬೇಕು. ಪ್ರತಿ ಜಿಲ್ಲೆಗೊಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕು. ಬೆಂಬಲ ಬೆಲೆಯ ಬಗ್ಗೆ ವಾರ್ಷಿಕ ಗೊಂದಲ ತಪ್ಪಿಸಲು ಶಾಶ್ವತ ಮಾರುಕಟ್ಟೆ ನೀತಿ ರೂಪಿಸಬೇಕು. ರಾಜ್ಯಾದ್ಯಂತ ಹಲವಾರು ಜಿಲ್ಲೆಯ ರೈತರು ಮೆಕ್ಕೆಜೋಳ ಬೆಂಬಲ ದರ ಹೆಚ್ಚಳಕ್ಕಾಗಿ ಈಗಾಗಲೇ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮುಂದಿನ ಹಿಂಗಾರು ಹಂಗಾಮಿನಲ್ಲಿ ತೊಗರಿ, ಈರುಳ್ಳಿ, ರಾಗಿ, ಕಡಲೆ ಸೇರಿದಂತೆ ಇತರೆ ಬೆಳೆಗಳಿಗೆ ಸಹ ಇದೇ ಪರಿಸ್ಥಿತಿ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಅಣ್ಣಪ್ಪ ನರೇಗಲ್, ದೇವರಾಜ ಮಡಿವಾಳ ಸೇರಿದಂತೆ ಅನೇಕರು ಹಾಜರಿದ್ದರು. ಹಲವಾರು ವರ್ಷಗಳಿಂದನೂ ಇದು ಏನೈತೆ ಅಂದ್ರೆ ಹಲವಾರು ವರ್ಷ ಬೆಳೆ 15 ವರ್ಷಗಳಿಂದ ಬೆಳೆ ಲಾಸ್ ಆಕ್ಕಂತನ ಬಂದೈತಿ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ಶೀಘ್ರದಲ್ಲಿ ಸರ್ಕಾರ ಈಗ ಏನ ಬೆಳಗಾವಿ ಅಧಿವೇಶನದಲ್ಲಿ 8ನೇ ತಾರೀಕಿನಿಂದ ಅಧಿವೇಶನ ಚಾಲು ಹೋಗುತ್ತಾ. ಈಗಾಗಲೇ ಹಿಂದಾಗಲೇ ಇವ್ರಿಗೆ ಮನವಿ ಸಲ್ಲಿಸಿದೀನಿ ಒಂದು 2 ತಿಂಗಳಿಂದ. ಈಗ ನೀವು ಹೊತ್ತನು ಒಂದು 2 ಲಕ್ಷದವರೆಗೆ ಬಡ್ಡಿ ಸಮೇತವಾಗಿ ಸಾಲ ಮನ್ನಾ ಮಾಡಬೇಕು. ಈಗ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಆಗ್ಬೇಕು. ಈಗ ಇನ್ನೊಂದು ಪ್ರತ್ಯೇಕ ನಮ್ಮ ಬೇಸತ್ತು ಈಗೆಲ್ಲ ಎಲ್ಲದಕ್ಕೂ ಈ ಸರ್ಕಾರ ಎಲ್ಲದಕ್ಕೂ ಬೆಳೆ ಒಂದು ಬೆಂಬಲ ಬೆಲೆ ಕೇಳ್ಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಏನಾಗತ್ತಂದ್ರೆ ಒಂದು ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಕೂಡಲೇ ಅದೇನೈತಿ ಎಲ್ಲಾ ಬೆಳೆಗೂ ಇವತ್ತು ಬೆಂಬಲ ಬೆಲೆ ಸೂಚಿಸಂತ ಅವರ ಸರ್ಕಾರ ಒಂದು ಬೆಲೆನ ನಿಗದಿ ಮಾಡಂತ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡ್ಬೇಕದನ್ನ. ಈಗೆಲ್ಲಕ್ಕೂ ಪ್ರತಿಯೊಂದಕ್ಕೂ ಮಾಡೋದಾಗಲ್ಲ. ಈ ಸದ್ಯಕ್ಕೆ ಮೆಕ್ಕೆಜೋಳಕ್ಕ ಕಬ್ಬಿನ ಹೋರಾಟಗಾರ ಬೆಲೆ ನಿಗದಿ ಮಾಡ್ರಿ ಅಂತೇಳಿ ತಿಂಗಳಗಟ್ಲೆ ಹೋರಾಟ ಮಾಡಿದ್ರು. ಮತ್ತೆ ಮೆಕ್ಕೆಜೋಳದ ಬೆಂಬಲ ಬೆಲೆ ಮಾಡ್ರಿ ಅಂತ ಅವ್ರು ಹೋರಾಟ ಐತಿ. ಇದಾದ್ಮೇಲೆ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಒಬ್ಬರಿಗೊಬ್ರು ಸುಳ್ಳು ಐತಿ ಅಂತ ರೈತರನ್ನ ಬೀದಿಗಿಳಿಸುವಂತ ವ್ಯವಸ್ಥೆ ಆಗತ್ತೈತಿ. ರೈತರನ್ನ ಬೀದಿಗಿಳಿಸೋದಕ್ಕಿಂತ ಪೂರ್ವದಲ್ಲಿ ಈ ನಮಗೇನೈತಿ ಎಲ್ಲ ಬೆಲೆಗೆ ಬೆಂಬಲ ಬೆಲೆ ಕೊಡಬೇಕು. ಏನೈತಿ ಹೆಚ್ಚಿಗೆ ಇವತ್ತು ಸರ್ಕಾರ ಇವತ್ತೇನ್ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತೈತಿ ಅದಕ್ಕಿಂತ ಹೆಚ್ಚಿಗೆ ಕೈಲಾಯ್ತು 3,000 ರೂಪಾಯಿ ಬೆಲೆ ಅಂತ ನಿಗದಿ ಮಾಡಿ ಜಿಲ್ಲಾದ್ಯಂತ ತಗೋಬೇಕು. ಯಾಕಂದ್ರೆ ಈಗ 5 ಕೇಂದ್ರ ರಾಜ್ಯದಾಗ 5 ಕೇಂದ್ರ ಮಾಡ್ರ 5 ಕೇಂದ್ರ ಮಾಡಿದ್ರೆ ಕೊಪ್ಪಳದಾಗ ಈಗೇನಂತ ಕೊಪ್ಪಳ, ರಾಯಚೂರು ತಗೊಂಡು ಧಾರವಾಡಕ್ಕೆ ಮಾಲ್ ಹೋಗ್ಬೇಕು. ಮೆಕ್ಕೆಜೋಳ ಬೇಕಾದ್ರೆ ಕಷ್ಟ ಐತಿ. ನಮ್ ಜಿಲ್ಲೆಗೆ ಒಂದು ಹೋಗ್ಲಿ ಕೇಂದ್ರದೊಳಗ ತಾಲೂಕು ಲೆವೆಲ್ ಆದ್ರ ಒಂದ್ ಮಾಡಿದ್ರ ಆ ಕಾಳಲ್ಲಿ ಮೆಕ್ಕೆಜೋಳ ಹಾಕಕ್ ಅನುಕೂಲ ಆಗತ್ತ ಅಂತೇಳಿ ಈಗ ನಮ್ಗೇನೈತಿ ನಮ್ದು ರಾಜ್ಯ ಇವ್ರು ಏನು ನಮ್ಮ ರಾಯರೆಡ್ಡಿ ಆರ್ಥಿಕ ಸಲಹೆಗಾರ ಆದ್ರೆ ಅವ್ರು ಸರ್ಕಾರಿ PN ಏನಾದ್ರು ತಮ್ಮ ಹೆಸರು ಪದ್ಮನಾಮ ಇವ್ರಿಗೆ ಇವತ್ತು ಮನವಿ ಸಲ್ಲಿಸ್ತೀವಿ. ಅವ್ರ ಮನವಿನ ಸ್ವೀಕಾರ ಮಾಡ್ಬೇಕು. ಯಾಕಂತಂದ್ರೆ ನಾವು ರೈತರು ಬೇಸತ್ತ ಸಾಕಾಗಿ ಪ್ರತ್ಯೇಕ ರಾಜ್ಯ ಮಾಡ್ರಿ ನಮ್ಗೆ ಅನುಕೂಲ ಆಗತ್ತಂತೇಳಿ ಅದನ್ನ ಸತಿ ಇವತ್ತು ಲೆಟರ್ ಕೊಟ್ಟು ಪ್ರತ್ಯೇಕ ರಾಜ್ಯ ಆಗೋದ್ರ ಮುಂದ ಇವತ್ತು ನಮ್ಗೆ ಅನುಕೂಲತೆ ಆಗ್ಬೋದು ಅಂತ ಅದನ್ನು ಸತಿ ಇವತ್ತು ನಾನು 2 ಸತಿ ಮನವಿನ ಇವತ್ತು ಇವ್ರು ಬೆಳೆ ಎದ್ದು ಬಂತು ಎಲ್ಲ ಬಂತು ಇವ್ರಿಗೆ ಸಲ್ಸಾಕತ್ತೀವಿ. ಧನ್ಯವಾದ.